ಫಿಲಿಪೈನ್ಸ್ನಲ್ಲಿ ಪ್ರಬಲ ಭೂಕಂಪ ಉಂಟಾಗಿದೆ. ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ. ಫಿಲಿಪೈನ್ಸ್ನ ಮಿಂಡಾನವೋದಲ್ಲಿ ಪ್ರಬಲ ಭೂಕಂಪ ಉಂಟಾಗಿರುವಂಥದ್ದು ರಿಕ್ಟರ್ ಮಾಪಕದಲ್ಲಿ ತೀವ್ರತೆ 7.6ರಷ್ಟು ದಾಖಲಾಗಿದೆ. ಇನ್ನು ಭೂಕಂಪಕ್ಕೆ ನೋಡ್ತಿದ್ದಂತೆ ಕಟ್ಟಡಗಳು ಕುಸಿದು ಬಿದ್ದಿದೆ. ರಿಕ್ಟರ್ ಮಾಪಕದಲ್ಲಿ ತೀವ್ರತೆ 7.6ರಷ್ಟು ದಾಖಲಾಗಿದೆ. ಇನ್ನು ಭೂಕಂಪಕ್ಕೆ ಎದ್ನೋ ಬಿದ್ನೋ ಅಂತ ಜನ ಓಡಿ ಹೋಗಿದ್ದಾರೆ. ಸೈರನ್ ಮೊಳಗಿದೆ. ಸುರಕ್ಷಿತ ಪ್ರದೇಶಕ್ಕೆ ಜನರು ಹೋಗಬೇಕು ಅಂತ ಎಚ್ಚರಿಕೆ ನೀಡಲಾಗಿದೆ. ಫಿಲಿಪೈನ್ಸ್ ಪ್ರಬಲ ಭೂಕಂಪಕ್ಕೆ ತುತ್ತಾಗಿದೆ. ಸುನಾಮಿ ಎಚ್ಚರಿಕೆ ನೀಡಿದೆ ಸರ್ಕಾರ. ಈಗ ಕರಾವಳಿ ತೀರದಲ್ಲಿ ಎಚ್ಚರಿಕೆ ನೀಡಿದೆ ಸರ್ಕಾರ. ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಸೂಚನೆ ಕೊಟ್ಟಿದೆ. ಮನಾಯ್ ಪಟ್ಟಣದ ಆಗ್ನೇಯದ ಕರಾವಳಿ ಭಾಗದಲ್ಲಿ 10 ಅಡಿ ಎತ್ತರಕ್ಕೆ ಜಿಗಿಯುತ್ತಿದೆ ಅಲೆಗಳು, ಸುನಾಮಿಯ ಅಲೆಗಳು. ಮನಾಯ್ ಪಟ್ಟಣದ ಆಗ್ನೇಯದ 62 ಕಿಲೋಮೀಟರ್ ದೂರದಲ್ಲಿ ಕಂಪನವಾಗಿದೆ. 10 ಕಿಲೋಮೀಟರ್ ದೂರದ ಆಳದಲ್ಲಿ ಭೂಮಿ ಕಂಪಿಸಿದೆ. ಇನ್ನು ಕಂಪನದ ಕೇಂದ್ರದಿಂದ 300 ಕಿಲೋಮೀಟರ್ ಒಳಗೆ ಸುನಾಮಿಯ ಆತಂಕ ಎದುರಾಗಿದೆ. ಹೊನೊಲುವಿನ ಪೆಸಿಫಿಕ್ ಸುನಾಮಿ ಕೇಂದ್ರದಿಂದ ಎಚ್ಚರಿಕೆ ರವಾನೆಯಾಗಿದೆ. ಕರಾವಳಿ ಭಾಗದಲ್ಲಿ 10 ಅಡಿ ಎತ್ತರಕ್ಕೆ ಜಿಗಿಯುತ್ತಿದೆ ಅಲೆಗಳು. ಕರಾವಳಿ ಭಾಗದಲ್ಲಿ 10 ಅಡಿ ಎತ್ತರಕ್ಕೆ ಅಲೆಗಳ ಜಿಗಿತ ಉಂಟಾಗ್ತಾ ಇದೆ. ಇನ್ನು ಸೆಪ್ಟೆಂಬರ್ 30ರ ಭೂಕಂಪದಿಂದ ತೀವ್ರವಾಗಿ ನಲುಗಿದೆ ಫಿಲಿಪೈನ್ಸ್. 6.9ರ ತೀವ್ರತೆಯ ಕಂಪನದಿಂದ 74 ಜನರು ಸಾವನ್ನಪ್ಪಿದ್ದಾರೆ. ಅಲ್ಲಿಂದ ಉಳಿದ ಜನರನ್ನ ರಕ್ಷಿಸಿ ಸ್ಥಳಾಂತರಿಸಲಾಗಿದೆ. ಫಿಲಿಪೈನ್ಸ್ ದ್ವೀಪದಲ್ಲಿ ಭೂಮಿ ನಡಗಿರುವಂಥದ್ದು. ಅಲ್ಲಿನ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಮನಾಯ್ ಪಟ್ಟಣದ ಆಗ್ನೇಯದ 62 ಕಿಲೋಮೀಟರ್ ದೂರದಲ್ಲಿ ಕಂಪನವಾಗಿದೆ. ಇನ್ನು 10 ಕಿಲೋಮೀಟರ್ ಆಳದಲ್ಲಿ ಭೂಮಿ ಕಂಪಿಸಿದೆ. ಭೂಕಂಪದ ಕೇಂದ್ರದಿಂದ 300 ಕಿಲೋಮೀಟರ್ನ ಒಳಗೆ ಸುನಾಮಿಯ ಸಂಭವ ಕೂಡ ಇದೆ. ಕರಾವಳಿ ಭಾಗದಲ್ಲಿ 10 ಅಡಿ ಎತ್ತರಕ್ಕೆ ಅಲೆಗಳು ಜಿಗಿತಾ ಇದೆ. ಸೆಪ್ಟೆಂಬರ್ 30ರಂದು ಭೂಕಂಪದಿಂದ ತೀವ್ರವಾಗಿ ನಲುಗಿದೆ ಈ ದೇಶ. ಇನ್ನು 6.9ರ ತೀವ್ರತೆಯ ಕಂಪನದಿಂದಾಗಿ 74 ಜನರು ಸಾವನ್ನಪ್ಪಿದ್ದಾರೆ. ಇನ್ನು ಭೂಮಿಯ ಕಂಪನದ ತೀವ್ರತೆ ಅಲ್ಲಿರುವಂತಹ ಕ್ಯಾಮೆರಾಗಳಲ್ಲಿ ಸರಿಯಾಗಿದೆ. ಕಟ್ಟಡಗಳು ನಡುಗ್ತಾ ಇರುವಂತಹ ದೃಶ್ಯಗಳನ್ನು ನಾವೀಗ ಕಾಣಬಹುದು.
ಅಲ್ಲಿನ ಜನರು ಭೂಮಿಯ ಕಂಪನಕ್ಕೆ ಆತಂಕಕ್ಕೆ ಒಳಗಾಗಿರುವಂತಹ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. ಪ್ರಬಲ ಭೂಕಂಪಕ್ಕೆ ಫಿಲಿಪೈನ್ಸ್ ದೇಶ ನಲುಗಿ ಹೋಗ್ತಾ ಇದೆ. ಮನಾಯ್ ಪಟ್ಟಣದ ಆಗ್ನೇಯದ 62 ಕಿಲೋಮೀಟರ್ ದೂರದಲ್ಲಿ ಉಂಟಾಗಿರುವಂತಹ ಕಂಪನ ಇದು. 10 ಕಿಲೋಮೀಟರ್ ಆಳದಲ್ಲಿ ಭೂಮಿ ಕಂಪಿಸಿದೆ. 1-2 ಕಿಲೋಮೀಟರ್ ಅಲ್ಲ, 10 ಕಿಲೋಮೀಟರ್ ಆಳದಲ್ಲಿ ಭೂಮಿ ಕಂಪಿಸಿದೆ. ಇನ್ನು ಭೂಕಂಪನ ಕೇಂದ್ರ ಇದೆಯಲ್ಲ, ಇಲ್ಲಿಂದ 300 ಕಿಲೋಮೀಟರ್ ಸುನಾಮಿಯ ಸಂಭವ ಇದೆ. ಹಾಗಾಗಿ ಅಲ್ಲಿನ ಜನರಿಗೆ ಸರ್ಕಾರ ಎಚ್ಚರಿಕೆಯನ್ನು ರವಾನಿಸಿದೆ. ಸುರಕ್ಷಿತ ಸ್ಥಳಗಳಿಗೆ ಹೋಗುವಂತೆ ಸರ್ಕಾರ ಎಚ್ಚರಿಕೆ ನೀಡಿದೆ. Lino guys, these are the low guys.